ಹುಚ್ಚಪ್ಪ ಮಠದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಜಕ್ಕೆ ಯಾವುದು ಅದರಲ್ಲಿ ಯಾವುದು ಹುಚ್ಚಪ್ಪ ಮಠದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಜಕ್ಕೆ ಯಾವುದು ಕೈಯಿಟ್ಟರೆ ಸ್ವರ್ಗವು ಸಿಗದು ಕೈಯಿಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಷ್ಟ ಗಂಧ ಬೂದಿ ನಾಮ ಇಷ್ಟ ಗಂಧ ಬೂದಿ ನಾಮ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮಠದಲ್ಲಿ ಕೇಳ್ಯಾವುದು ಹುಟ್ಟಿ ಸಾಯುವ ಹಾಡು ಮನಸನ ಮಜಕ್ಕೆ ಯಾವುದು ಯಾವುದು ಸಾಯುವರಿಗೆಲ್ಲ ಶಿವ ದುಡ್ಡು ವೈಷ್ಣವರಿಗೆ ಹರಿದರು ತಮ್ಮದು ಸರ್ವರಿಗೆಲ್ಲ ಶಿವ ದೊಡ್ಡೋನು ವೈಷ್ಣವರಿಗೆ ಹರಿದರು ತಮ್ಮನು ಉತ್ತಮ ಮಧ್ಯಮ ಅಧಮರೆಲ್ಲರೂ ಉತ್ತಮ ಮಧ್ಯಮ ಅಧಮರೆಲ್ಲರೂ ಕಷ್ಟವೇ ಸಮರಾತಾರು ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮಠದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಡು ಮನಸನ ಮಜಕ್ಕೆ ಯಾವುದು ಶಿವ 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 ಏನಪ್ಪ ನೀನು ಹೀಲೆ ಯಾತಕ್ಕೋಸ್ಕರಪ್ಪ ನೀನು ಹೀಲೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬೆತ್ತಲೆ ಮಧ್ಯಾವಧಿ ಕತ್ತಲೆ ಎಂಬಂತೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ಕಳ್ಕೊಂಡ ನಾನು ಇವತ್ತು ಈ ಮಸಾಲ ಕೆಂಪಾಧಿಪತಿ ಮಾಡ್ದಲ್ಲಪ್ಪ ಯಾಕಪ್ಪ ದೇವ್ರೆ ಏನಪ್ಪ ನಿನ್ನ ನೀರೇ ಈ ಮಸಾಣ ಕೆಂದೋಧಿಪತಿಯಾಗಿ ಮಾಡ್ದಲ್ಲಪ್ಪ ಈ ಮಾಡಿದೆ ಅಂತ ನನಗೆ ಬೇಜಾರಿಲ್ಲ ನೀ ಮಾಡಿದೆ ಅಂತ ನನಗೆ ಬೇಜಾರಿಲ್ಲ ದೇವ್ರೆ ಈ ದೊಬ್ಬ ತಂಗಿಯನ್ನು ಕಳ್ಕೊಂಡೆ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಈ ಮುಂದಿನ ಜೀವನದ ನಾಟಕ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಯಾಕಪ್ಪ ದೇವ್ರೆ ಏನು
ನೀಲೆ ಬಂದ ಕಷ್ಟವನ್ನು ಕೊಟ್ಟರೆ ನಾನು ಎದುರುವನಲ್ಲ, ಎದುರುವುದಿಲ್ಲ. ಏನು ಆ ಕಡೆ ತಿರುಕೊಂಡು ಏನೋ ಯೋಚನೆ ಮಾಡ್ತಾರ ಹೋಗಿದೆ. ಏನ್ ಸಮಾಚಾರ? ಚೆನ್ನಿ, ಏನು ಅಂತ ಹೇಳಿ, ಯಾವ ಬೈಲಿ ಅಂತ ಹೇಳಿ ಈ ಊರ್ ಜನ ಒಂಚೂರು ಬೆಲೆನೇ ಕೊಡ್ತಾ ಇಲ್ಲ ಕಣ. ಭಗವಂತ ಕೊಟ್ಟ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಕಣ. ಅಲ್ಲ ಕಣೋ, ಭಗವಂತ ಕೊಟ್ಟಿರೋದೇ ಒಂದು ಬಾಯಿ. ಆ ಬಾಯಲ್ಲಿ ಅದೇನಾಗಿದೆ ಅಂತ ಬೊಗಳ್ಬಾರ್ದ? ನಾನು ಬೊಗಳಕ್ಕೆ ಬಹುಬಹುದು ನಾಯಿನೇನೆ. ನಿನಗಿಂತ ನಾಯಿನ ವಾಸಿ. ಕೊಟ್ಟು ಮಾತಾಡೋದ್ ಕಲಿಯೇ. ಡೈರೆಕ್ಟರ್ ಮರಿಬೇಡ. ಹೋಗಲೇ, ಮರ್ಯಾದೆ ಕೊಡ್ಬೇಕಂತೆ. ಮರ್ಯಾದೆ 3 ಬಿಟ್ಟವನು ಊರಿಗೆ ದೊಡ್ಡವನಂತೆ. ಅಂದಲ್ಲಿ ನಿನಗೆಲ್ಲಿಂದ ಬರ್ಬೇಕು ಮರ್ಯಾದೆ? ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಕಡೆ. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಂಗ್ ಮಾತಾಡ್ತೀಯಲ್ಲ. ನೋಡು, ಅದೇನ್ ಹೇಳ್ಬೇಕು ಅಂತಿದ್ಯಾ ಬೇಗ ಹೇಳು. ಸುಮ್ನೆ ಯಾಕಂಡ್ ನಿಂತ್ಕೋಬೇಡ, ಆಮೇಲೆ ಕಿತ್ಕೊಂಡು ಕೈ ಬಂದ್ಬಿಟ್ಟದು. ಚೆನ್ನಿ, ಹೇಳು. ಈ ಊರಿನ ಜನ ಬೆಲೆನೇ ಕೊಡ್ದಂಗ್ ಮಾತಾಡ್ತಾರೆ ಕಡೆ. ಕಿಂಟಲ್ ಆಗಿ ಮಾತಾಡ್ತಾವ್ರೆ. ನಾನೊಬ್ಬ ಡೈರೆಕ್ಟರ್ ಮರ್ತ್ಬಿಟ್ಟವ್ರೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ಈಗೇನು ನನ್ನನ್ನು ನೀನು ಹೀರೋಯಿನ್ ಮಾಡ್ತೀಯಲ್ವ, ಅಷ್ಟನ್ನೇನು ಸಾಕು. ನಾನೇನೋ ಹೀರೋಯಿನ್, ನಾನು ನೋಡ್ರಿ ಗಾಳ ಹಾಕ್ಬಿಟ್ಟಿವ್ನಿ. ಯಾವ್ದ ಹಳ್ಳಿ ಮುಂಡೇದ ಆಟದ ಹಾಕ್ಬಿಟ್ಟಿವ್ನಿ. ಇನ್ನೇನ್ ಮಾಡ್ತಿ, ಹೆಂಗಾರು ಮಾಡಿ ಬಲೆಗೆ ಹಾಕಬಿಡ್ಬೇಕು. ಚೆನ್ನಿ, ಈ ಊರಲ್ಲಿ ನನಗೆ ಆಗದೆ ಇರೋರು 4 ಜನ ಇದ್ದಾರೆ. ಯಾರಪ್ಪ ಅಂದ್ರೆ ಆ ತಿಪ್ಪೇಸ್ವಾಮಿ, ಕಾನ್ಸ್ಟೇಬಲ್ ಕಸ್ತೂರಿ, ನಮ್ ಸಂಗಪ್ಪವ್ರ ನಾಗೇಂದ್ರ, ಆ ಗಾಳಿಯವ್ರ ಶಂಕರ. ಇವ್ರು 4 ಜನನು ರೂಮ್ ಹಾಕೊಂಡಿದ್ರು ಕಡೆ. ಯಾಕೆ? ನಿನ್ನ ಹೀರೋಯಿನ್ ಮಾಡಿದ್ರೆ ಸಾಯಿಸ್ತೀನಿ ಅಂತ. ನಿನ್ನ ನನ್ನನ್ನ ಅಯ್ಯೋ 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 ಬರ್ಬಾರ್ದು ಬಂದವ ರಾಪದ ಬಂದು ಚಾಮಿ ಸುತ್ಕೊಂಡಾಗ ಅವ್ರ ಕೈಗೆ ಕರಿನಾಗ ಕಡಿಯ ಅವ್ರನ್ನ 4 ಹೊತ್ಕೊಂಡೋಗಾಗ ಅವ್ರ ಮನೆ ಮುಂದೆ ಹೊಗೆ ಹಾಕ. ಶಂಕರ, ನಾಗೇಂದ್ರ, ತಿಪ್ಪೆ, ಕಸ್ತೂರಿ ನನ್ನ ಬಗ್ಗೆ ಮಾತಾಡ್ತಿದ್ರ? ಅಲ್ಲ, ನಾನ್ ಹೀರೋಯಿನ್ ಆದ್ರೆ ಅವ್ರಿಗೇನಂತೆ ನೋವು? ನಾನು ಅಂದ್ರೆ ನೋಡು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನ್ ಮಾತ್ರ ನನ್ನನ್ನ ದೊಡ್ಡ ಹೀರೋಯಿನ್ ಮಾಡ್ಬಿಡು. ನಾನು ದೊಡ್ಡ ಹೀರೋಯಿನ್ ಆಗಿ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವರೆಲ್ಲ ಹೊಟ್ಟೆ ಹೊಡ್ಕೊಂಡು ಸಾಯ್ಬೇಕು. ಚೆನ್ನಿ, ನೀನೇನ್ ಹೆದರ್ಬೇಡ, ಕೋಪ ಮಾಡ್ಕೋಬೇಡ. ಅವ್ರು ಹಂಗೆಲ್ಲ ಹೇಳಿದ್ರು ಅಂತ. ಹಂಗೆಲ್ಲ ಹೇಳಿದ್ರು ಅಂತ ನಾನೇನಿನ್ನ ಹೀರೋಯಿನ್ ಮಾಡ್ದಂಗ ಇರಲ್ಲ. ನೀನ ನಂಬರ್ 1 ಹೀರೋಯಿನ್ ಮಾಡೇ ಮಾಡ್ತೀನಿ, ನಿಜವಾಗ್ಲು. ಅಷ್ಟು ಮಾಡಯ್ಯ, ನಾನು ನಿನ್ನನ್ನೇ ನಂಬಿದ್ದೀನಿ. ಅವ್ರ ಮುಂದೆ ಎಲ್ಲ ನಾನು ದೊಡ್ಡ ಹೀರೋಯಿನ್ ಆಗ್ಬೇಕು. ಅಷ್ಟು ಮಾಡು. ನೀನ್ ಏನ್ ಬೇಕಾದ್ರೂ ಮಾಡು, ಹೆಂಗ್ ಬೇಕಾದ್ರೂ ಮಾಡು. ನಾನ್ ರೆಡಿ ಆಗಿದ್ದೀನಿ. ಒಟ್ನಲ್ಲಿ ನನ್ನನ್ನ ದೊಡ್ಡ ಹೀರೋಯಿನ್ ಮಾಡು ಅಷ್ಟೇ. ಹಂಗಾದ್ರೆ ನಾ ಬಂದಿರೋದೇ ಅದಕ್ಕೆ. ನಾನು ಬಂದಿದ್ದೀನಿ ಅದಕ್ಕಲ್ವೇನೆ. ನೀನ್ 2 ಕೈನ ನನ್ನ ಹೆಗಲ ಮೇಲೆ ಹಾಕ. ಪ್ರೇಮಿಗಳು ಯಾವ ತರ ಮಾತಾಡ್ತಾರೆ ಅಂತ ನಿನ್ಗೆ ಹೇಳ್ಕೊಡ್ತೀನಿ. ನೀನ್ ಏನು ತಲೆ ಕೆಡ್ಸ್ಕೊಬೇಡ. ನೀನು ಯಾವ್ದ್ರ ಮೇಲಾದ್ರೂ ಹಾಕೋನು ಅದ್ರ ಮೇಲೆ ನಾನು ಹಾಕ್ಬಿಡ್ತೀನಿ. ಒಟ್ನಲ್ಲಿ ಹೀರೋಯಿನ್ ಆದ್ರೆ ಅಷ್ಟೇ ಸಾಕು. ಬಾ. ಕಸ್ತೂರಿ ಕೇಳ್ತೀನಿ. ಚೆನ್ನೆ, ಅವ್ನು ಯಾಕೋ ತಪ್ಪು ನಿಂತಿದೆಯಲ್ಲ, ನಿನ್ಗೆ ನಾಚಿಕೆ ಬರೋದಿಲ್ವೇನೆ? ನಿನ್ನ ಏನ್ ಮಾಡ್ತಾರ ಅವ್ನು ಗೊತ್ತೇನೆ. ನೀರೇನು ಸಾಹಿತ್ಯ ಎಲ್ಲ ಬಂದ್ಕೊಂಡ್ರೆ ಅವ್ರು ನೀರೇನ್ ಮಾಡ್ಕೊಳ್ತಾನೆ, ಅವನಿಗೆ ಮಾಡ್ಕೊಂಡ್ಬಿಡ್ತಾನೆ. ಅವನ ನೆಮ್ಕೊಂಬೇಡ. ಅದಕ್ಕೇನಾಯ್ತು, ಆಗ್ಲಿ ಬಿಡು. ಅಯ್ಯಯ್ಯೋ ಅಂದ್ರೆ ನಮ್ಮೂರು ಮಾರ ಮುಂದೆ ಈಗಲೇ ಹೋಗಿ ತಾಳಿ ಕಟ್ಬಿಡ್ತೀನಿ.
ಹೀರೇನ್ ಮನೆ ಬರ್ತಿದ್ರ ಏನು ನೋಡು ನನಗೆ ಕೇಳ್ತಾ ಇದೀಯ ನೀನು ನಿಮ್ಗೇನಾದ್ರು ನಾಚಿಕೆ ಮನೆ ಬರ್ತಿದ್ರ ಅವ್ರು ಹೋಗಿ ಇದ್ ಮಾಡ್ತದನ ಗುಂಡ ಹೋಗ್ಲಿ ಬಿಡಿ ಅವನ ಆತರ ಹೇಳ್ದಂತ ನಾನೇನು ಅವನಿಂದನೇ ಹೋಗ್ಬಿಡ್ತೀನ ನನ್ ಬಾಳಿನ ಬಂಗಾರ ಮಾಡೋಂತ ಬಂಗಾರದ ಮನುಷ್ಯ ನೀವಿರ್ಬೇಕಾದ್ರೆ ನಾನ್ ಅವನಿಂದ ಹೋಗ್ತೀನಿ ಚೆನ್ನೆ ಅದ ಹೆಂಗಾರ ಆಗಿರ್ಲಿ ಅವನ ನೆಮ್ಕೊಂಡ್ರೆ ಅವ್ನ ನೆಮ್ಕೊಂಡ್ರೆ ಅವನಿಗೆ ಹಿರೇನ್ ಮಾಡಲ್ಲ ಮತ್ತೆ ಅವನಿಗೆ ಹೊಡ್ಕೊಂಡ್ಬಿಡ್ತಾರೆ ಕಣೆ ಅವನ ಜೊತೆ ಹೋಗ್ಬೇಡ ಸರಿ ಬಿಡಿ ಇನ್ಮೇಲೆ ಅವನ ಜೊತೆ ಎಲ್ಲ ಹೋಗೋದಿಲ್ಲ ನಿಮ್ ಜೊತೆಲೇ ಇರ್ತೀನಿ ಸರಿ ಇವತ್ತಿನ ಕಲೆಕ್ಷನ್ ಎಷ್ಟಾಯ್ತು ಅಯ್ಯೋ ಚೆನ್ನೆ ಬೆಳಿಗ್ಗೆ ಎದ್ದು ಮುಂದೆ ಮಗ ಆಗ ಯಾವನೋ ತ್ರಿಬಲ್ ಹಾಕೊಂಡ್ ಬರ್ತಾ ಇದ್ದ ಅದ್ರಲ್ಲಿ ಮದುವೆ ಹುಡುಗಿನ ಬೇರೆ ಕುಡ್ಸ್ಕೊಂಡ ಇದ್ದ ಬರೀ ಕೈ ಹೊಡ್ರೆ ಆ ಬಡ್ಡಿ ಮಗ ಬರೀ 100 ರೂಪಾಯಿ ಕೊಟ್ಟ ಕಣೆ ಅದೇ ಮತ್ತೆ ಇನ್ನೇನಾದ್ರೂ ನಿಲ್ಲಿಸ್ಬಿಟ್ರೆ ಆ ಕೇಸು ಈ ಕೇಸು ಅಂತ ಹಾಕಿ ಸುಮ್ನೆ ಅವನ ಹತ್ರ ಇರೋ ಬರೋದನ್ನೆಲ್ಲ ಬೋಳಿಸ್ತೀಯ ಅಂತಾನೆ ಅವ್ನು ನಿನ್ ಮುಖದ ಮೇಲೆ ಶಿಕ್ಷಕದ ಅವ್ನಿಗೆ ಎಷ್ಟಂಗೆ 100 ರೂಪಾಯಿ ಎಷ್ಟು ಬಿಟ್ಟು ಹೋಗಿರೋದು ಎಲ್ಲಿ 100 ರೂಪಾಯಿ ಅದು ಅಯ್ಯೋ ಜೋವಲ್ ಆಯ್ತೆ ಅದು ಇಲ್ವೇ ಆಯ್ತಾ ಕೊಡು ಕೊಡ್ತೀನಿ ಬಿಡ ಮತ್ತೆ ನೋಡು ಮತ್ತೆ ಎಂತ ಕಂಜೂಸ್ ನನ್ನ ಮಗ ಇದೀಯ ನೀನು ಹೋಗೋಗ್ ನಿನ್ನನ್ ಬೇರೆ ಮದ್ವೆ ಆಗ್ಬೇಕು ನಾನೀಗ ನನ್ ಕರ್ಮ ನೋಡಿ ಹೆಂಗದೆ ಸರಿ ಚೆನ್ನೆ ಎಲ್ಲ ಆಯ್ತು ಇಬ್ರು ಬೇರೆ ಒಂದ್ ಕಡೆ ಸೇರಿದೀವಿ ಟೈಮ್ ಬೇರೆ ಓವರ್ ಆಗಿ ಚಳಿ ಬೇರೆ ಹಿಡಿತೈತೆ ಈ ಚಳಿಗೆ ಏನು ಇಲ್ವಾ ಬೆಚ್ಚಗ್ ಮಾಡ್ಬೇಕಾ ಹೋಗೋದು ಗೋಡೆ ಉಚ್ಕೋಗು ಬೆಚ್ಚಕಾಯ್ತದೆ ಯಾವ ಗೋಡೆ ಅಲ್ಲೊಳಲ್ಲಿ ಅಲ್ಲಿ ಗೋಡೆ ಎಲ್ಲ ಉಚ್ಕೋಗು ದೂರ ಕಡೆ ದೂರ ಹೋಗಕ್ ಆಗಲ್ಲ ಅಲ್ಲ ಇಲ್ಲೇ ಉಚ್ಕೊಬಿಡುಮ ಅಂತ ನೀನು ಮಾಡದೆ ಬೇಗ ಬಂದು ತಪ್ಪಿಕೊಬ್ಬಾರೆ ತುಗುಲಾ ಪ್ರೀತ್ಸೋಕೆ ಎರಡು ಮಕ್ಕಳು ಸಾಕು ಕಳೆ ತಬಲ
ನನ್ನ ಗುರಿ ಸಾಧನೆ ಮಾತ್ರ ಹಾಗೇ ಇದೆ. ಹೀಗೆ ಮುಂದುವರೆದ್ರೆ ನನ್ನ ಸೇರಿನ ಕಿಡಿ ಯಾರೋದಿಲ್ಲ, ನನ್ನ ನಕಾರಾತ್ಮಕ್ಕೆ ಶಾಂತಿ ಸಿಗಲ್ಲ. ಏನ್ ಮಾಡ್ಲಿ? ಇಲ್ಲ, ನನ್ನ ಗುರಿ ಸಾಧನೆಗೆ ಇವತ್ತಿಂದಲೇ ಪ್ರಯತ್ನ ಪಡ್ಬೇಕು. ಹೌದು, ಇವತ್ತೇ ಪ್ರಯತ್ನ ಪಡ್ತೀನಿ. ಅಣ್ಣ ಅದ್ಕೆ ಬಾವಿಲೆ ಅವ್ರು ಯಾರು ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದು, ಬರೀ ನಿಮ್ಮಣ್ಣ ಅಕ್ಕನ್ ಕೇಳ್ತೀಯಲ್ಲ, ನಾವೇನು ಅಲ್ವೇನು? ಯಾಕಮ್ಮ ಬೇಜಾರ್ ಮಾಡ್ಕೊತೀಯ? ನೀನು ಕೂಡ ಈ ಮನೆಯ ಗೃಹಲಕ್ಷ್ಮಿ. ಹತ್ತಿಗೆ ನನ್ನ ತಾಯಿ ಸಮಾನ ಆದ್ರೆ ನೀನು ನಾನೇ ಆದ್ರೂ ನನ್ನ ತಂಗಿಯ ಸಮಾನ. ಅದಕ್ಕೆ ಯಾಕಮ್ಮ ಬೇಜಾರ್ ಮಾಡ್ಕೊತೀಯ? ನಾನ್ ಯಾಕೆ ಬೇಸರ ಮಾಡ್ಕೊಳ್ಳಿ? ನೀವೆಂತವ್ರು, ನಿಮ್ಮ ಸ್ವಭಾವ ಎಂತದ್ದು, ನಿಮ್ಮ ನಡೆ ಎಂತದ್ದು ಅಂತ ನನಗ್ ಚೆನ್ನಾಗೇ ಗೊತ್ತು. ಅಮಾಯಕ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ನಂಬಿಸಿ ನಿನ್ನ ಆಸೆಯನ್ನ ಈಡೇರಿದ ಮೇಲೆ ಅವರ ಬದುಕಿಗೆ ಕೊಳ್ಳಿಡುವಂತ ಏನ್ ಮಾತು ಅಂತ ಆಡ್ತಾ ಇದೀಯಾ? ನನ್ನ ಬಗ್ಗೆ ಏನ್ ತಿಳ್ಕೊಂಡಿದೀಯಾ? ನಾನು ಅಂತ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟು ಬಂದಿಲ್ಲ. ನಾನು ಒಳ್ಳೆ ಮನೆತನದಲ್ಲಿ ಹುಟ್ಟಿ ನನ್ನ ಅಣ್ಣ ಅತ್ತಿಗೆಯರ ಕೈ ತುತ್ತಿದ್ದು ಬೆಳೆದಿರೋ ನನ್ನ ರಕ್ತದ ಕಣಕಣದಲ್ಲೂ ಪ್ರೀತಿ, ವಿಶ್ವಾಸ, ಮಮಕಾರ ತುಂಬಿದೆ ಹೊರತು ಕ್ಷಣಿಕ ಸುಖಕ್ಕಾಗಿ ಹೆಣ್ಣನ್ನ ಭೋಗದ ವಸ್ತುವಾಗಿ ನೋಡುವ ಮನುಷ್ಯ ನಾನಲ್ಲ. ನಾಲಿಗೆ ಇದೆ ಅಂತ ಬಾಯಿ ಬಂದಂತೆ ಮಾತಾಡಬೇಡ. ಏನೋ ಏನ್ ನಾಲ್ಗಡೆದು ಮಾತಾಡೋದು? ನೀನು ನಾಲ್ಗೆ ಬೀರ್ದು ಮಾತಾಡು. ನನ್ನ ಕೈಯೇನು ಮಾಡ್ಲು, ನನ್ನ ಕಣ ದೀಪನ ಪ್ರೀತಿ ಮಾಡ್ತೀನಿ ಅಂತ ತೋರಿಸಿ ನಂಬಿಸಿ ನಿನ್ನ ಸುಖ ಎಲ್ಲ ಈಡೇರಿದ ಮೇಲೆ ಅವಳು ಬದುಕನ್ನೇ ಸಾಹಸ ಮಾಡಿದೆ. ಅವಳ ನಡು ನೀರಲ್ಲಿ ಕೈ ಬಿಟ್ಟ ದುಷ್ಟ ಅಲ್ವಾ ನೀನು? ಅಯ್ಯೋ ದೇವ್ರೇ, ಹೇಗಪ್ಪ ಇವಳ ನಂಬಿಸ್ಲಿ? ತಾರಾ, ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದೀಯಾ. ನಾನು ದೀಪಳನ್ನ ಪ್ರೀತಿಸಿದ್ದು ನಿಜ, ಆದ್ರೆ ಅವಳಿಗೆ ದ್ರೋಹ ಮಾಡುವಂತ ಮನುಷ್ಯ ನಾನಲ್ಲ. ಅವಳು ನನ್ನ ಆರಾಧ್ಯ ದೇವತೆ, ನನ್ನ ಪ್ರೀತಿಯ ಉಸಿರು. ನನ್ನ ಅವಳ ಪ್ರೇಮ ಅಮರವಾದದ್ದು. ಅವಳ ಪ್ರೀತಿಗಾಗಿ ನನ್ನ ಹೃದಯದಲ್ಲಿ ಪ್ರೀತಿಯ ಗೋಪುರನೇ ಕಟ್ಕೊಂಡಿದ್ದೆ. ಆದ್ರೆ ವಿಧಿ ನಮ್ಮ ಬಾಯಲ್ಲಿ ಆಟ ಆಡ್ಬಿಡ್ತು. ವಿನಯ್, ನಾನು ತಾರ, ಅವಳು ದೀಪ. ನನ್ನಕ್ಕನ ನಂಬಿಸೋ ಹಾಗೆ ನನ್ನನ್ನು ನಂಬಿಸಕ್ಕಾಗಲ್ಲ. ನೋಡು, ನನ್ನಕ್ಕನ ಸಾವಿಗೆ ಕಾರಣ ಆದ ನಿನ್ನ ಮತ್ತು ನಿನ್ನ ಸಂಸಾರದ ಮೇಲೆ ಸೇಡು ತೀರಿಸ್ಕೊಳ್ಳೋಕೋಸ್ಕರ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು. ನನ್ನಕ್ಕ ಮುಗ್ದೆ ಕಣೋ, ಅಂತ ಮುಗ್ದೆಗೆ ಪ್ರೀತಿ ಆಸೆ ತೋರಿಸಿ ನಂಬಿಸಿ ಕೊಲೆ ಮಾಡ್ಬಿಟ್ಟಲ್ಲೋ. ನನ್ನಕ್ಕ ಅಂತ ಏನೋ ಮಾಡಿದ್ಲು ನಿನಗೆ? ಹೇಳು, ನನ್ನ ಅಕ್ಕನ ಕೊಲೆ ಮಾಡ್ದಲ್ಲ, ಕೊಲೆ ಮಾಡ್ತಾ ಇದ್ದೀನಿ ಅಂತ ಅಯ್ಯೋ ದೇವ್ರೇ, ನಾನೇನ್ ಮಾಡ್ಲಿ? ಇವಳನ್ನ ನಾನು ಯಾವ ರೀತಿಲಿ ನಂಬಿಸ್ಲಿ? ಥರ ನಿನ್ನ ಚುಚ್ಚು ಮಾತುಗಳಿಂದ ನನ್ನ ಮನಸ್ಸನ್ನ ಚುಚ್ಚಬೇಡ. ನನ್ನ ಪ್ರೀತಿ ಎಷ್ಟು ಅಂತ ತೋರಲು, ಹೃದಯ ಬರೆದು ತೋರಲು ಇದು ದೋಬ್ರಿಗವಲ್ಲ.
ನನ್ನ ಅವಳ ಪ್ರೀತಿ ನಿರ್ಮಲವಾದದ್ದು. ನನ್ನ ನಿರ್ಮಲವಾದ ಪ್ರೀತಿ ನನ್ನ ಬಾಳಿಗೆ ಮುಳ್ಳಾಗೋಯ್ತು. ನನ್ನ ಪ್ರೇಮ ಗುಡುಲು ಸಿಡಿಲು ಆರ್ಭಟಕ್ಕೆ ಆಶಾ ಗೋಪುರನೇ ಕಟ್ಕೊಂಡಿದೆ. ಆದ್ರೆ ಆ ಪ್ರೀತಿ ನನ್ನಿಂದ ದೂರ ಆಗಿ ನನ್ನ ಬದುಕನ್ನೇ ನರ್ತನ ವೇದನೆಗೆ ತಳ್ಳಿತು. ದೀಪ ತಾರ, ನನ್ನ ಪ್ರೀತಿ ಅಮರವಾದದ್ದು. ದಯವಿಟ್ಟು ನನ್ನನ್ನ ನಿಂದು ನನ್ನನ್ನ ನೆಂಬು, ನನ್ನನ್ನು ನೆಂಬು ತಾರ, ನನ್ನನ್ನ ನೆಂಬು. ನಾನು ನಿನ್ನನ್ನ ನಂಬೇಕಾ? ಅದು ನನ್ನ ಮಕ್ಕಳ ಸಾವಿಗೆ ಕಾರಣಾದ ನಿನ್ನನ್ನ? ನೆವರ್. ಇವತ್ತು ತೋರಿಸ್ತೀನಿ ಈ ತಾರ ಏನು ಅಂತ. ಇವತ್ತು ನನ್ನ ಮಕ್ಕಳ ಸಾವಿಗೆ ಕಾರಣಾದ ನಿನ್ನ ಮೇಲೆ ಯಾವ ರೀತಿ ಸೇಡ್ ತೀರಿಸ್ಕೋತೀನಿ ಅಂತ ಈಗ ಗೊತ್ತಾಗತ್ತೆ. ಹಿಡ್ಕೋ, ಚೆನ್ನಾಗಿ ಹಿಡ್ಕೋ. ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತಾರಲ್ಲ. ನಿಜವಾಗ್ಲೂ ನೀನು ಧರ್ಮನ ತಮ್ಮನೇನು? ಹೇ ವಿಶಾಲ್, ಏನೋ ಮಾತಾಡ್ತಾ ಇದೀಯಾ? ನಾನು ನಿನ್ನ ರಕ್ತ ಹಂಚ್ಕೊ ಹುಟ್ಟಿರೋ ಅಣ್ಣ ಕಣೋ. ಸತ್ಯ ಏನು ಅಂತ ತಿಳಿದೆ ಮಾತಾಡ್ಬೇಡ ಕಣೋ. ಸತ್ಯ ಏನು ಎನ್ನುವುದಾ ನೀನ್ ಹೆಂಡ್ತಿನ ಕೇಳೋ. ಅಯ್ಯೋ ಪಾಪಿ, ನಿನ್ನ ಬಾಯಿಂದ ಸತ್ಯದ ಮಾತು ಮಾತಾಡ್ತೀಯ? ಇಲ್ಲ ರೀ, ಇವನನ್ನ ನಂಬೇಡಿ. ಇವನು ಪ್ರತಿದಿನ ಬಂದು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೀಯ, ನನ್ನನ್ನ ಪ್ರೀತಿ ಮಾಡುವಲ್ಲ. ಪ್ರತಿ ದಿನ ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ಇವತ್ತು ನೀವೇ ನೋಡಿದ್ರಲ್ಲ. ಏನಂದ್ರೆ ನಾಗನ ಬಿಗಿಡು ಮಾತಾಡೋ, ಬಾಯಿ ಬಂದಂತೆ ಮಾತಾಡ್ಬೇಡ. ಏನದ ಅನ್ನೋದನ ನೀನ್ ಗಂಡ ಹತ್ರ ಹೇಳು. ಇಲ್ಲ ಅಂದ್ರೆ ಯಾಕೆ ಗೊತ್ತು ನಿನ್ಗೆ ಈ ದುರ್ಬುದ್ಧಿ? ಹೊತ್ತಿಗೆ ನಾನು ಅಂತ ಬೆಲೆ ಇದ್ದೇನೆ, ಕಾಮ ದೃಷ್ಟಿಯಲ್ಲಿ ನೋಡ್ತಾ ಇದೆಯಲ್ಲೋ. ನಿನ್ನ ಅಣ್ಣ ಅಂತ ಹೇಳಕ್ಕೆ ನಾಚಿಕೆ ಇದೆ ನನಗೆ. ಯಾವನ್ನ ಕಾಮಕಾಂತಿಯ? ನನ್ನನ್ನ ಕಾಮಕಾಂತಿಯ? ನಿನ್ನ ಇವತ್ತು ಉಳಿಸಲ್ಲ ಕಣ. ಕೈ ಎತ್ತು, ಅಣ್ಣ ಅಂತ ಬೆಲೆ ಕೊಡ್ತಾ ಇದ್ದೀನಿ. ಏನೋ ಮಾಡ್ತೀಯ? ನಾನ್ ಕೈ ಎತ್ತದೆ, ಇದು ಬೆಲೆ ಉಳಿಯಲ್ಲ. ಒಳ್ಳೆ ಹಂದಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿದ್ರು. ಏನ್ ನಡೀತಿದೆ ಈ ಮನೇಲಿ? ವಿಶಾಲ, ಏನಾಯ್ತು? ಓಹೋ ಅಣ್ಣ, ಧರ್ಮಣ್ಣ, ನನ್ನೇನ್ ಕೇಳ್ತೀಯಪ್ಪ? ಅಣ್ಣ ನಿನ್ನ ಪ್ರಾಣಿ ನಿಂತಿದೆಯಲ್ಲಪ್ಪ, ಕೇಳಿ ಮನೆ ಹಿರಿಯನಾಗಿಲ್ಲ ಆನಂದ ಪಡು. ಏನಾಯ್ತು? ಅನ್ನದ ಗೌರವ ಇಲ್ಲದೆ ಈ ರೀತಿ ಮಾತಾಡ್ತಾ ಇದೆಯಲ್ಲೋ, ಏನಾಯ್ತು? ಏನು ಅವನ್ ಹೇಗೆ ಹೇಳ್ತಾನೆ? ಮಾಡಿದ್ದು ನೀಚ್ ಕೆಲ್ಸ ಅಲ್ವಾ? ನನ್ನನ್ನ ಬಲಾತ್ಕಾರ ಮಾಡೋಕ್ ಬಂದಿದ್ದೆ ಅಂತ ಯಾವ ಬಾಯಿಂದ ಹೇಳ್ತಾನೆ? ನೋಡು, ಸುಮ್ಮನೆ ನಿಂತದಿರಲಿ, ಕಾಲಿಟ್ಟು ಕಡ್ಲು ಬೇಡವೆ. ವಿನಯ್ ಗುಣ ಏನಂತ ನನಗ್ ಚೆನ್ನಾಗ್ ಗೊತ್ತು. ಅದ್ಕೆ ಏನು ಅಂತ ಮಾತಾಡ್ತಾ ಇದ್ದೀರಾ? ಕಂಡಾರ ಕಂಡ್ರು, ಕಿವಿಯಾರ ಕೇಳಿಸ್ಕೊಂಡ್ರು, ಇವನ್ ಪರ ನೀವು ಮಾತಾಡ್ತಾ ಇದ್ದೀರಾ? ಪರ ವಿರುದ್ಧ ಮಾತಾಡೋಕೆ ನಾವು ಮಧ್ಯವರ್ತಿ ಎಲ್ಲ ಕಣ. ನಿಮ್ಮ ಸಾಕಿ ಬೆಳೆಸಂತ ಅಣ್ಣಕ್ಕೆ ನೆನ್ಪಿರ್ಲಿ. ಕಣ್ಣಾರ ಕಂಡ್ರು ಪ್ರಮಾಣಿಸ್ತೋಡ್ಬೇಕು. ಕೂಗು ಶಾಂತಿ ಆದ್ಮೇಲೆ ಸಿಗಲ್ಲ ಕಣ. ವಿಚಾರ ಆಗ್ಲಿ ಸಾರ ವಿಚಾರ ಮಾಡ್ಬೇಕು. ಹಿರಿಯರಾಗಿ ಸರಿಯಾಗಿ ಮಾತಾಡೋದ್ ಕಲ್ತು.
ಏನೋ ಇದು ಅಣ್ಣ ಅನ್ನೋದು ಗೌರವ ಕೊಡದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ. ಚಿಕ್ಕನಿಂದ ಸಾಕಿ ಸಲಿ ವಿದ್ಯಾರ್ಥನ ಮಾಡೋದಕ್ಕೂ ಸಾಕಾಯ್ತು ಕಣೋ. ಮಾತನಾಡಿ ಬಿಡೆ, ಮಾತನಾಡ್ತಾರೆ ಏನ್ ಮಾಡ್ತಾರೆ, ಎಲ್ಲ ನಮ್ಮ ಕರ್ಮ. ಇದೆಲ್ಲ ನೋಡಿ ಕೇಳಿ ಬದುಕೋಕ್ಕಿಂತ ಆ ಭಗವಂತ ನಮ್ಮ ಮುಸುಗುನಾರ ನಿಲ್ಸ್ಬಾರ್ದು ಆಯ್ತಾ? ಇದೆಲ್ಲ ನೋಡಿ ಕೇಳಿ ನಮ್ಮ ಅನುಭವಿಸಕ್ಕಿಂತ ಆ ದೇವರು ಇನ್ನು ಭೂಮಿ ಮೇಲೆ ಬದುಕುದಕ್ ಬುದ್ಧಿ ಬಂದದ್ದೆಲ್ಲ ಬರ್ಲಿ, ಎದುರಿಸ್ಲೇಬೇಕಲ್ಲ. ಒಳ್ಳೆ ಗೈಡ್ ಕಂಬ ನಿಂತಿದ್ದಂಗೆ ನಿಂತಿದೆಯಲ್ಲೋ, ಯಾಕೋ ತೋರಿಸ್ತಾ ಇದೀಯಾ? ನೋಡು ಅದೇನಾಯ್ತು ಅಂತ ಹೇಳೋ ಹೇಳೋ. ಈಗ ನಾನು ಈ ಮನೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ಈಗ ನಾನು ಏನ್ ಹೇಳಿದರೂ ನನ್ನ ಮಾತು ಫಲಿಸದಣ. ನೋಡು ನೀನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಬೇಕಾದ್ರೆ ಏನ್ ನಡೀತು ಅಂತ ನೀನು ನನ್ನ ಹತ್ರ ಹೇಳು. ತಾರಾ, ನಮ್ಗಿಂತ ಇವ್ರ ಮೇಲೆ ನಂಬಿಕೆ ಜಾಸ್ತಿ. ಈ ಮನೇಲಿ ಇವರೇ ಸುಖವಾಗಿ ಚೆನ್ನಾಗಿ ಬಾಳಿ ಕಣೆ. ಈ ಮನೆಯಿಂದ ನಾವು ಬಾರೆ ಆಯ್ತು ಅಂದ್ರೆ ನೀನ್ ಯಾಕೋ ಮನೆ ಬಿಟ್ಟು ಹೋಗ್ತೀಯ? ತಪ್ಪು ಮಾಡಿರೋದು ನಾನ್ ಮನೆಯಿಂದ ಹೊರಗೆ ಹೋದ್ರೇನೆ ಸರಿ. ನಾನನ್ನ ಕರ್ಕೊಂಡು ಮನೆ ಒಳಗಡೆ ಹೋಗೋ. ಧರ್ಮಣ್ಣ, ಇದೇ ಮನೆ ಇವನೇ ಇದ್ರೆ ನಾನು ಹೆಂಡತಿ ನಾನು ಮನೆ ಬಿಟ್ಟು ಹೋಯ್ತಾ ಇರೋದೆ. ಏನ್ ಮಾಡ್ಲಪ್ಪ ಈಗ? ಬಳಸಿಡಿಗೆ ಸಿಕ್ಕಿ ಈ ಮನೆವರೆಗೂ ಚೂರ್ ಚೂರ್ ಆಗ್ತಾ ಇದೆಯಲ್ಲಪ್ಪ. ಏನಪ್ಪ ದೇವ್ರ ನಿನ್ನ ಆಟ? ಧರ್ಮಣ್ಣ, ಇದು ಆಟ ಅಲ್ಲ, ಹೋರಾಟ. ತಾರ, ನಾವು ಹೋಗೋಣ ಬಾರೆ. ಈ ಹೋರಾಟ ನೋಡಕ್ಕಾಯ್ತಾ ಇಲ್ಲ. ಬನ್ನಿ ಅಂದ್ರೆ ನೀವು ಇಲ್ಲೇ ಕಿತ್ತಾಡ್ಲಿ. ಅಣ್ಣ, ಅದ್ಕೆ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ. ನಾನು ಯಾವ ಸಂದರ್ಭ ನನ್ನ ಕೆಟ್ಟವನಾಗಿ ಮಾಡಿದೆ ಅಣ್ಣ. ನನ್ನ ತಂಗಿ ಸ್ಥಾನದಲ್ಲಿರೋ ತಾರಳ ಮೇಲೆ ನಾನೇನಾದ್ರೂ ಕೆಟ್ಟ ಕಣ್ಣು ಬಿಟ್ಟಿದ್ರೆ ಈ ನನ್ನ ಕಣ್ಗಳು ಹಿಂಗ್ ಹೋಗ್ಲಣ್ಣ. ನಾನು ನಿಮ್ಮ ಆದರ್ಶದಲ್ಲಿ ಬೆಳೆದ, ಯಾವತ್ತೂ ನಿಮ್ಮ ಹೆಸರಿಗೆ ಕಳಂಕ ತರಲ್ಲ ಅಣ್ಣ, ಕಳಂಕ ತರಲ್ಲ. ಇವತ್ತಿನ ದಿನ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಇವತ್ತಲ್ಲ ನಾಳೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ನನ್ನ ಕೆಟ್ಟ ಮುಖವನ್ನ ನಿಮ್ಗೆ ತೋರಲ್ಲ ಅಣ್ಣ, ತೋರಲ್ಲ. ವಿನಯ್, ನೀ ಏನ್ ತಪ್ಪು ಮಾಡಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಕಣೋ. ಈ ವಿಕಟ ವಿಧಿಯ ದಾವಡೆಗೆ ಸಿಕ್ಕಿದ ಮನುಷ್ಯ ಹತ್ತರೇನೋ ಸತ್ತರೇನೋ. ಒಟ್ಟಲ್ಲಿ ಈ ಧರ್ಮನ ನಿವಾಸ ಬರ್ದು ಚೂರ್ ಚೂರಾಗೋಯ್ತು. ನಾ ಕಂಡ ಆಸಗೋಪುರ ಹತ್ತಿಕೊಂಡರಲ್ಲಿ ಸುಟ್ಟು ಅಯ್ಯೋ ದೇವ್ರೆ, ಯಾರಪ್ಪ ನಿನ್ನಾಟ? ಅಣ್ಣ, ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಕತ್ತಲು ಹೋಗಿ ಬೆಳಕು ಹೇಗ್ ಬರುತ್ತೋ
ಅಣ್ಣ ಅದಕ್ಕೆ ನನ್ನಿಂದ ನೀವು ಕಣ್ಣೀರು ಹಾಕುವಂತಾಯ್ತು. ಈ ಪಾಪಿನ ಕ್ಷಮಿಸ್ಬಿಡಿ. ನನ್ನಂತ ಪಾಪಿ ಈ ದರಲ್ಲಿ ಬದುಕಿರಬಾರ್ದು. ಹಾಳ್ಬೇಡ ಕಣೋ, ಸಮಾಧಾನ ಮಾಡ್ಕೊಳೋ. ನೀ ಯಾಕೆ ತಪ್ಪು ಮಾಡಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಪ್ಪ. ಆ ವಿಧಿ ವಿಲಾಸದ ಮುಂದೆ ಯಾರ ಆಟನೂ ನಡೆಯಲ್ಲ. ಇಂಥ ಅಗ್ನಿ ಪರಿಸರಗಳು ನಮ್ಮ ಸಂಸಾರದಲ್ಲಿ ಯಾಕೆ ಗೊತ್ತೋ ಕಾಣೆ. ಈಗ ಉದ್ಭವ ಆಗಿರೋ ಸಮಸ್ಯೆಗೆ ಪರಿಹಾರ ಏನು ಅಂತಲೇ ಗೊತ್ತಾಗ್ತಾನೆ ಒದ್ದಾಡುವಂತಾಗ್ತಿದೆ ಕಣೋ. ಸರಳ ಒದ್ದಾಡುವಂತಾಗ್ತಿದೆ ಸರಳ. ಯಾಕ್ರಿ ಇಷ್ಟೊಂದು ಮನ್ಸಿಗೆ ವ್ಯಥೆ ಮಾಡ್ಕೊಂಡಿದ್ದೀರಾ? ನೋಡಿ, ಮಕ್ಕಳು ನಮ್ಮ ಮುಂದೆನೇ ಇರ್ಬೇಕು, ಅವ್ರ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಅದೇ ನೀವೇ ಏನಾದ್ರು ಮಾಡ್ರಿ, ಇವ್ರೇನಾದ್ರೂ ಮನೆ ಬಿಟ್ಟು ಅಣ್ಣ ಅದ್ಗೆ ನೀವ್ ಯಾಕೆ ಇಷ್ಟೊಂದು ವ್ಯಥೆ ಪಡ್ತೀರಾ? ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಯ್ತಾ ಇಲ್ಲ. ನಿಮ್ಮನ್ನ ನನ್ನ ಹೃದಯದಲ್ಲಿ ಒತ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ, ನನ್ನನ್ನ ಸಾಕಿ ಸಲ್ಗಿ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರಾ. ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅಣ್ಣ, ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಅಣ್ಣ. ನಿಮ್ಮನ್ನ ನನ್ನ ಹೃದಯದಲ್ಲಿ ಒತ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾ ಇದೆಯೋ? ನಿನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ಬೇಡ ಕಣೋ, ಬೇಡ. ನೋಡು, ಹೇಗಾದ್ರೂ ಮಾಡಿ ವಿಶಾಲ ಮತ್ತೆ ತಾರನ ಕೈ ಕಾಲ ಹಿಡಿದು ನೀನಂತೂ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ್ವೋ. ಅದಕ್ಕೆಮ್ಮ, ಈ ಪಾಪಿಗೋಸ್ಕರ ನೀ ಯಾರ ಕೈ ಕಾಲು ಹಿಡಿಯೋದು ಬೇಡಮ್ಮ. ಇವತ್ತಿನ ದಿವಸ ಈ ಮನೆಯಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿದ್ದೀನಿ. ಹಿಂದಲ್ಲ ನಾಳೆ ಸತ್ಯ ಏನು ಅನ್ನೋದು ಬೆಳಕು ಬಂದೇ ಬರುತ್ತೆ. ಅವತ್ತು ಮತ್ತೆ ಈ ಮನೆಗೆ ಬಂದು ಸೇರ್ತೀನಿ. ಅಣ್ಣ, ನನಗೆ ಒಂದೇ ಒಂದು ಮನಸ್ಸಿನಿಂದ ಆಶೀರ್ವಾದ ಮಾಡೋಣ. ಏನಂತ ಆಶೀರ್ವಾದ ಮಾಡ್ಲಪ್ಪ? ಒಡ ಹುಟ್ಟಿದ ತಮ್ಮನಿಗೆ ಒಂದು ತುತ್ತು ಅನ್ನ ಹಾಕಲಾಗದೆ ಮನೆಯಿಂದ ಹೊರ ಹೋಗುವಂತ ಆಶೀರ್ವಾದ ಮಾಡ್ಲ? ಇಲ್ಲ, ತಪ್ಪನ್ನೇ ಮಾಡೋ ನಿನ್ನ ಮೇಲೆ ತಪ್ಪಿನ ಹೊರವರಿಸಿ ಕಾಣದಂತ ಮನೆಯಿಂದ ಹೋಗುವಂತ ಆಶೀರ್ವಾದ ಮಾಡ್ಲ? ಅಯ್ಯೋ ದೇವ್ರೆ, ಯಾಕಪ್ಪ ನನ್ಗೆ ಈ ಶಿಕ್ಷೆ? ಕಳಂಕ ಮುಕ್ತನಾಗಿ ಬೇಗ ಬಂದು ಈ ಮನೆ ಸೇರುವಂತಾಗ್ಲಿ ಕಡಪ್ಪ. ಹೋಗಿದ್ ಬಾರಪ್ಪ, ಹೋಗಿದ್ಪ. ಅದಕ್ಕೆಮ್ಮ, ನನಗೆ ಆಶೀರ್ವಾದ ಮಾಡಿ. ವಿನಯ್, ಕಳಂಕ ಮುಕ್ತನಾಗಿ ಪಡೆದು ನೀನ್ ನಡೆಯೋ ದಾರಿ ಹೂವಾಗಿರ್ಬೇಕಪ್ಪ. ಆದಷ್ಟು ಬೇಗ ಮನೆಗೆ ತಿರುಗ, ಅಷ್ಟೇ ನಾವು ಹೇಳೋದು. ಅದಕ್ಕೆಮ್ಮ, ಇವತ್ತಲ್ಲ ನಾಳೆ ಸತ್ಯ ಸಂಗತಿ ಏನು ಅಂತ ಗೊತ್ತಾಗಿ ಮತ್ತೊಂದು ದಿನ ಈ ಮನೆಗೆ ಬಂದೇ ಬರ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಸಂಶಯಭೂತ ಅಣ್ಣ ತಮ್ಮನ ದೂರ ಮಾಡಿತ್ತು. ಸಂಶಯಭೂತ ಅಣ್ಣ ತಮ್ಮನ ದೂರ ಮಾಡಿತ್ತು. ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿಯ ಹಾಕಿತ್ತು. ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿಯ ಹಾಕಿತ್ತು. ಯಾವ ಶಿಲ್ಪಿ ಕೆತ್ತಿದನು ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಸರಳ,
ಸಂಸಾರದ ಸರಿಗಮವನ್ನ ನಮ್ಮ ಬಾಳು ಕಣ್ಣೀರಿನ ಗೋಳಾಗಿ ಸಿಕ್ಕ ಸಿಕ್ಕ ಕಡಗೈಯಾಳ ದೊರೆತಿದೆ ನಮ್ಮ ಜೀವನದ ವ್ರತ. ಹಿರಿಯರಾಗಿ ಹುಟ್ಟಿ ಕಷ್ಟದ ಸರಮಾಲೆಯನ್ನು ಹೊತ್ತು ಬಂದ ನಾನು ಇನ್ನು ಕೆಲವೇ ದಿನಗಳಲ್ಲಿ ಈ ಮಣ್ಣಲ್ಲಿ ಮಣ್ಣಾಗುವ ಕಾಲ ಸಮೀಪಿಸಿದೆ ಸರ್. ದಯವಿಟ್ಟು ದುಗ್ಸಕ್ ಹೋಗ್ಬೇಡಿ ಅಂತ. ನಿನ್ನ ಗಂಡ ಕಣ್ಣಿದ್ದು ಕುರುಡಾಗಿ ಬಾಳುವಂತಾಯ್ತು. ನನ್ನಂತ ನಿರ್ಭಾಗ್ಯ ಜೀವಂತ ಬದುಕಿರ್ಬಾರ್ದು ಸರ್. ದಯವಿಟ್ಟು ಹಾಗೆಲ್ಲ ಹಣಕ್ ಹೋಗ್ಬೇಡಿ ಅಂದ್ರೆ ಜೀವನದಲ್ಲಿ ಇದೆಲ್ಲ ಸಾಮಾನ್ಯ ಅಲ್ವಾ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಸಾಲ ಹಾಳ್ಬೇಡ. ನಾನು ಕೋಲ್ಗಳು ಮಂಕು ಗವಿದಂತ ಆಗ್ತಾ ಇದೆ ಕಣೆ. ನನ್ಗೇನು ಸರಿಯಾಗಿ ಕಾಣ್ತಾ ಇಲ್ಲ. ಈ ನಿನ್ನ ಗಂಡ ಕಣ್ಣು ಕಾಣದ ಕೂಡ ಆಗುವಾಗ ನೋಡಿ, ನಿಮ್ಗೆ ಏನೂ ಆಗಿಲ್ಲ, ನಿಮ್ಗೆ ಚೆನ್ನಾಗೇ ಇದೆ. ಬೆಳಗ್ಗೆಯಿಂದ ತುಂಬಾ ಆಯಾಸ ಆಗಿದೆಯಲ್ವಾ, ಅದಕ್ಕೆ ಈಗೆಲ್ಲ ಆಗ್ತಾ ಇದೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿಯಾಗುತ್ತೆ. ಬನ್ನಿ. ಕರಿ ಮೋಡ ಹೊಡೆದು ಚೂರ್ ಚೂರಾಗಿ ಮುತ್ತಿನ ಹನಿಗಳು ಸುರಿದಾಗೆ ಮನೆ ಸಂಸಾರ ಬಿರುಗಾಳಿಗೆ ಸಿಕ್ಕಿ ಅಲ್ಲೋಲ ಕಲ್ಲಾಲವಾಗೋ ಕಾಲ ಬಂದಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಎನ್ನುವ ಹಾಗೆ ನಾನು ಮಾಡಿದ ತಪ್ಪಿಗೆ ಪ್ರತೀಕಾರವಾಗಿ ಶಿಕ್ಷೆ ಆಗ್ತಿರುವುದು ಧರ್ಮಣ್ಣನ ಕುಟುಂಬಕ್ಕೆ. ಈ ವಿಷಕಂಠನ ಮೋಸದ ಜ್ವಾಲ ಅರಿತವರಿಲ್ಲ. ತಾರ ನಿನ್ನಂತ ರತಿಯಂತ ಸೌಂದರ್ಯ ನನ್ನಂತ ರಸಿಕನಿಗೆ ಹಬ್ಬದೂಟ. ಒಂದಲ್ಲ ಒಂದಿನ ನಿನ್ನ ಅಂಗಗಳಿಗೆ ಮುತ್ತಿನ ಕಚಗುಳಿ ಇಟ್ಟು ಹಾಲಿನ ಅಭಿಷೇಕ ಮಾಡಿ ನಿನ್ನ ಸೌಂದರ್ಯವನ್ನು ಸವಿಲಿಲ್ಲ. ಇವನು ವಿಷಕಂಠನೇ ಅಲ್ಲ. ತಾರ ಎಲ್ಲಿರುವೆ, ಹೇಗಿರುವೆ ನನ್ನ ಕನಸಿನ ಕನ್ಯೆ? ಬೇಗ ಬಂದು ನನ್ನ ಕಾಮದ ಜ್ವಾಲೆನ ಆರಿಸುವೆ ಚಿನ್ನ.
ಹಬ್ಬ ಕನ್ಸು ನನ್ಸಾಬಾರ್ದೆ. ಏನು ವಿಷಯ ಸಾಹೇಬ್ರು ಕಣ್ಸ್ಕೊಂತ ಇರೋದಿದೆ? ಓ ತಾರಾ, ನೀನಿಲ್ಲಿ? ಹೌದು, ನಾನು ನಡು ರಸ್ತೆಯಲ್ಲಿ ನಿಂತ್ಕೊಂಡು ಏನು ಹಗಲು ಕನ್ಸ್ಕಾಂತ ಇದ್ದೀರಾ ಸಾಹೇಬ್ರು? ಏನಿಲ್ಲ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಏಕೆಂದ್ರೆ ಇಷ್ಟು ಬೇಗ ನೀನು ದುಡುಕಿಸಬಹುದಳು ಅಂತ ನಾ ತಿಳ್ಕೊಂಡಿಲ್ಲ. ಯಾಕೆ ನಾನಂತ ತಪ್ಪು ಕೆಲಸ ಏನ್ ಮಾಡ್ದೆ? ಅನ್ಕೊಂಡ್ ಹಾಗೆ ಎಲ್ಲವೂ ನಡೀತಾ ಇದೆಯಲ್ಲ. ಇನ್ ಮುಂದೆ ನೋಡ್ತಾ ಇರಿ ನನ್ನ ಸೇರಿನ ಜ್ವಾಲೆಗೆ ಯಾವ ರೀತಿ ಎಲ್ಲವೂ ಸುಟ್ಟು ಮುಸ್ಮ ಆಗುತ್ತೆ ಅಂತ. ತಾರಾ, ನೀನು ಮಾತು ಹೇಳೋದು ಸರಿನೇ. ನೀ ಮಕ್ಕಳಿಗೆ ಮೋಸ ಮಾಡಿ ಕೊಲೆ ಮಾಡಿದ ಆ ವಿನಯ್ಗೆ ಮನೆ ಬಿಟ್ಟು ಓಡಿಸೋದ್ಕಿಂತ ಒಂದೇ ಒಂದು ಗುಂಡು ವೇಸ್ಟ್ ಮಾಡಿ ತಲೆ ಹೊಡೆದಿದ್ರೆ ಆಗ ನನ್ನ ಮನ್ಸಿಗೆ ನೆಮ್ಮದಿ ಆಗ್ತಾ ಇತ್ತು. ಅವನನ್ನ ಒಂದೇ ಸರಿ ಸಾಯಿಸಿದ್ರೆ ಅದು ನನಗೆ ತೃಪ್ತಿ ಇಲ್ಲ. ಬಟ್ ಈ ಕೊಟ್ಟಿರೋ ನಾನು ಕೊಟ್ಟಿದ್ದೀನಲ್ಲ ಶಿಕ್ಷೆ, ಅವನು ನರಳಿ ನರಳಿ ಸಾಯ್ಬೇಕು. ಅದನ್ನ ನೋಡಿ ನಾನು ಸಂತೋಷ ಪಡ್ಬೇಕು. ಆಗ ಮಾತ್ರ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗೋದು. ನೀ ಹೇಳುದು ಸರಿನೇ, ನೀನ್ ಮಾತು ಸತ್ಯವಾದದ್ದು. ಏಕೆಂದ್ರೆ ಪ್ರೀತಿ ಪ್ರೇಮನೆ ಗಂಧನೆ ಗೊತ್ತಿಲ್ದದ್ದು ಅವನಿಗೆ. ತಲೆ ಹೊಡೆಯೋಕ್ಕಿಂತ ಮನ್ಸೊಡೆದೆ ಸರಿ. ಹಾಗೆ ಅವರಿಗೆ ಬುದ್ಧಿ ಬರೋದು. ಹಾಗಾದ್ರೆ ನೀನು ಮುಂದಿನ ಹೆಜ್ಜೆ ಯಾರ ಕಡೆ? ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಇನ್ ಮುಂದೆ ಯಾರು ಎಲ್ಲಿ ಹೇಗೆ ಯಾವ ಚಿತೆ ರೆಡಿ ಆಗುತ್ತೆ ಅಂತ. ಅದಕ್ಕೆ ನನ್ನ ಕಾರ್ಯ ಸಾಧನೆಗೆ ಶುಭವಾಗ್ಲಿ ಅಂತ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಬೇಕು. ಬರ್ಲಾ? ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬಾ. ಹೋಗುತ್ತಾರಾ? ಹೋಗು ಎಲ್ಲ ಮೂರ್ಖ ಎಣ್ಣೆ. ನೀ ಎಂತ ವಿವೇಕೇನು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹಣ್ಣು ತಿಂದವನು ನಿಂಚ್ಕೊಂಡ, ಸಿಪ್ಪೆ ತಿಂದವನು ಸಿಗಾಕೊಂಡ ಅನ್ನೋ ಹಾಗೆ ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ತಿರೋದು ಅವಳ ಪ್ರೇಮದಾಸನಾದ ವಿನಯ್ಗೆ. ನೀ ಮಕ್ಕಳ ಶೀಲವನ್ನು ಹಾಳು ಮಾಡಿ ರಾಜಾರೋಷವಾಗಿ ರಾಜಾದಿರಾಜನಾಗಿ ತಿರುಗಾಡ್ಕೊಂಡು ಕಾಲ ಕಳೆಯುತ್ತಿದ್ದೇನೆ. ಆದ್ರ ಶಿಕ್ಷೆ ಅವನ ಪ್ರೇಮದಾಸ ಅಧಿಕಾರಿ ವಿನಯ್ಗೆ. ಇವನು ವಿಷಕಂಠ. ಈ ವಿಷಕಂಠನ ಮೋಸದ ಜ್ವಾಲ ಅರಿತವರಿಲ್ಲ. ಏನ್ ಮುಂದೆ ನೀನು ನನಗೆ ಅರೆಕೆಯ ಕುರಿ, ಸುಖದ ಭೋಜನದ ಫಲಹಾರ.
ಆವಿಗೆ ಅಲ್ಲಲ್ಲಿ ವಿಷವಾದರೆ ಚೇಳಿಗೆ ಕೊಂಡಿಯಲ್ಲಿ ವಿಷ. ಆ ಶಿವನಿಗೆ ಗಂಟಲಲ್ಲಿ ವಿಷವಿದ್ದರೆ ಈ ವಿಷ ಕಂಠನಿಗೆ ಮೈಯೆಲ್ಲ ವಿಷ. ಯಜಮಾನ್ರೆ ದೀಪದ ಬಾಳ ಹಾಳು ಮಾಡಿ ಅವಳ ವಿಷ ಕುಡಿಯೋಂಗ್ ಮಾಡಿದ್ದೀವ. ಆಹಾ ನಿಮ್ಗೆ ನಟ ಸಾರ್ವಭೌಮ ಅಂತ ಬಿರ್ದು ಕೊಡ್ಬೇಕು. ಲೋ ತಿಪ್ಪೆ, ನಾನ್ ಮಾತಾಡಿದ್ದೆಲ್ಲನೆ ಇಂಚರ್ ನಿಲ್ಸ್ಕೊಂಡು ಕೇಳಿಸ್ಕೊಂಡಿದ್ದೀಯಾ? ಹೌದು ಮಗನೇ, ಈ ವಿಚಾರ ಎಲ್ಲಾದ್ರೂ ಬಾಯಿ ಬಿಟ್ರೆ ಗುಂಡಿ ತೋಡಿ ಊತ ಹಾಕ್ಬಿಡ್ತೀನಿ. ಹುಷಾರ್. ಅಲ್ಲ ಯಜಮಾನ್ರೆ, ನೀವು ಭಯ ಬಿದ್ದು ನನ್ನನ್ನು ಯಾಕೆ ಭಯ ಬೀಳಿಸ್ತೀರಾ? ಈ ವಿಚಾರನ ನಾನು ಎಲ್ಲೂ ಭಯ ಬಿಡಲ್ಲ, ನೀವು ಧೈರ್ಯವಾಗಿರಿ. ಸರಿ ಸರಿ, ಬಾ ಮನೆಗೆ ಹೋಗೋಣ. ನಿನಗೇನೋ ಕೊಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಹಳ ಆಸೆ ಆಗ್ತಾ ಇದೆ. ಬಾ ಮನೆಗೆ ಬಾ, ನಿನ್ಗೇನೋ ಕೊಡ್ಬೇಕು. ಬಾ. ನೀವು ಮುಂದೆ ಹೋಗಿ ಯಜಮಾನ್ರೆ, ನಮ್ಗೆ ಸ್ವಲ್ಪ ಬಡ್ಡಿ ವಸೂಲಿ ಕೆಲಸ ಐತೆ, ಮಾಡ್ಕೊಂಡು ಬರ್ತೀನಿ. ಬಡ್ಡಿ ಉಸಿಲಿ ಕೊಟ್ಟವರು ನಾಳೆ ಕೊಟ್ಟೆ ಕೊಡ್ತಾರೆ. ನಿನಗೆ ನಾನು ಏನೋ ಕೊಡ್ಬೇಕು ಅನ್ನೋದು ನನಗೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಈಗ ಬಾ ಹೋಗೋಣ. ನೀವು ಹೋಗಿ ಅಂದಲ್ಲ, ನೀವು ಹಿಂದೆ ಬರ್ತೀವಿ, ಹೋಗಿ. ಸರಿ ಸರಿ, ಬೇಗ ಬಾ. ಏನ್ ಕಾಲ ಬಂತಪ್ಪ, ಬಡವ್ರ ಮಕ್ಕಳನ್ನ ಬಾಳಿ ತಳ್ಳಿ ತಮಾಷೆ ನೋಡೋ ಕಾಲ ಬಂತು. ಇಂಥ ನನ್ನ ಮಕ್ಕಳಿಗೆ ಶಿಕ್ಷೆನೇ ಇಲ್ವಾ? ಆ ಪೆದ್ಮುಂಡದು ತಾರ ಸೇಡು ಸೇಡು ಅನ್ಕೊಂಡು ತಂಜಿನೂ ಹಾಳು ಮಾಡ್ಕೊಂಡು ಒಂದಾಗಿದ್ದ ಧರ್ಮನ ಕುಟುಂಬನ ನುಚ್ಚು ನೂರು ಮಾಡಾಕ್ಬಿಟ್ಲು. ಯಾವ್ದು ಹೆಂಗಾರ ಹಾಳಾಗೋಲಿ, ಫಸ್ಟು ಆ ಚೆನ್ನಿ ಮನ ಹೊಲಿಸಿ ಮದುವೆ ಆಗಿ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು. ಇಲ್ಲ ಅಂದ್ರೆ ಸಾವ ಗಂಟೆ ಮನೆ ಗೊತ್ತಿಲ್ವಲ್ಲ ಅಂತ ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಯಾವ ದಿಕ್ಕಿಗೆ ಹೋಗಿ ಮಲಿಕೊಂಡು ಏನೋ ಕಾರಣ. ನಾನು ಅವಾಗಿಂದ ಹುಡುಕ್ತಾನೆ ಇದ್ದೀನಿ. ಭಗವಂತ, ನಾನು ಏನಪ್ಪಾ ಮಾಡ್ಲಿ ಈಗ? ನಾನು ಕೆಳ್ಳಿಕೆರೆಯಿಂದ ಮೇಳಿಗೆಂಡೆ ಹುಡುಕ ಬಂದ್ರು ಎಲ್ಲೂ ಕಾಲಿಲ್ವಲ್ಲ. ಓಡಿಯಿಂದ ಇಟ್ಲ ಕಡೆ ಗೋಡಿ ಕೆಳಗಡೆ ಹುಡ್ಕೊಂಡಿಲ್ಲ. ನೀ ನೋಡಿದ್ರೆ ಯಾವ ಬಸ್ ಪಾರ್ಕಲ್ಲಿ ಸರ್ ಹೋಯ್ತು, ಇವನು ಬೇರೆ ನನ್ನನ್ನೇ ಹುಡುಕ್ತಾ ಇದ್ದಂತೆ. ಮುಗೀತು, ಇವತ್ತು ನನ್ನ ಕತೆ ಮುಗೀತು. ಚೆನ್ನೆ ಏನು ನಿನಗೋಸ್ಕರ ಮಾಸ್ಕೊಂಡ್ ಬಂದಿದ್ದೀನಿ ಹಾಕ್ಬೇಕು ಅಂತ. ಏನ್ ಮಾತು ಅಂತ ಹೇಳ್ತಾ ಇದೀಯಾ? ನಿನ್ನ ಹತ್ರ ಏನಿದೆ ಅಂತ ಹಾಕಿಸ್ಕೋಬೇಕು ಅಂತ ನೆಟ್ಟಿಗೆ ಮಾತಾಡೋದನ್ನ ಕಲ್ತ್ಕೊ ನೀನು. ಚೆನ್ನಿ ನೀನು ಬಗ್ಸಿದ್ರೆ ನಾನು ಹಾಕ್ತೀನಿ. ಏನ ಕತ್ಬೇಕ ಚೆನ್ನಿ, ಏನ ಕತ್ತು ಕತ್ತು ಕತ್ತ ಕತ್ತ ಬಗ್ಸಿದ್ರೆ ಸರ ಮಾಸ್ಕೊಂಡ್ ಬಂದಿದ್ದೀನಿ ಒಂದು ಸರನ. ಮುದವಿದೆ ಅಲ್ಲಿಂದನೇ ತಗೊಂಡ್ರು ಪರವಾಗಿಲ್ಲ ಬಿಡು. ತೋರ್ಸು ಏನ್ ತಂದಿದ್ಯ? ಆ ಸರು ತರ ಕಾಣ್ತಾ ಇಲ್ವಲ್ಲ, ಯಾವ ದಾರ ತರ ಕಾಣ್ತಾ ಇದೆ? ಪಾತ್ಕ ಕರೆ ಪಾತ್ಕ. ಎಲ್ಲೂ ತೋರಿಸ್ಬೇಡವಿಲ್ಲ ಪದಕ ಅಂತ ನೀನು. ಅಲ್ಲ ಕಣೋ, ಇದನ್ನ ನನಗೆ ಯಾಕೆ ಹಾಕ್ತೀಯ ಅಂತ ನೀನ್ ಪ್ರೀತಿ ಮಾಡ್ತಾ ಇದ್ದಾಳಲ್ಲ ಹುಡುಗಿ, ತಗೊಂಡೋಗಿ ಅವಳಿಗೆ ಹಾಕು. ಬಂದ್ಬಿಟ್ಟ ನಾನು ಹಾಕ್ತೀನಿ ಹಾಕಿಸ್ಕೊ ಅನ್ಕೊಂಡು. ಚೆನ್ನೆ ಅವ್ರಿಗೆ ಯಾಕೆ ಹಾಕ್ಲಿ? ನಿನ್ಗೆ ಹಾಕ್ತೀನಿ ಕಣ. ಏನು ನೀನ್ ಪ್ರೀತಿ ಮಾಡೋ ಹುಡುಗಿ ಇಲ್ಲೇ ಕೂತಿದ್ದಾಳ? ಯಾರಪ್ಪ ತ್ರಿಪುರ ಸುಂದ್ರಿ? ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಚೆನ್ನೆ, ಅಲ್ಲಿ ಇಲ್ಲೇ ಹುಡ್ಕೋರು ಎಲ್ಲೇ ಸಿಕ್ಕರು, ನನ್ನ ಪಕ್ಕದ ನಿಂತಿದ್ದೀಯಲ್ಲ. ಅವ್ರಿಗೆ ಯಾಕೆ ಹಾಕ್ಲಿ? ನಾನು ನಿನ್ಗೆ ಹಾಕ್ಬೇಕು. ನನಗೆ ತಗೋ ಬಿಟ್ಟ ಅಂತಂದ್ರೆ ನನಗೆ ಯಾಕೆ ಆಗ್ತೀಯ ಅಂತ ಅಲ್ಲ. ನಾನು ಯಾವತ್ತಾದ್ರೂ ಬಂದು ನಿನ್ನ ಮದ್ವೆ ಆಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ನ ನಾನು. ಚೆನ್ನೆ ಏನೋ ನಿನ್ನ ನೋಡುತ್ತದಿಂದ ಆಳಾಗ್ ಬಡ್ಡಿ ಮಾಡೋ ಮನ್ಸು. ಎಣ್ಣೆ ಕುಡಿಕೋಗ್ತೇ ಹೋದ್ರು ಚೆನ್ನಿ ಇರುತ್ತೆ, ಕಬಾಬ್ ಕೈ ಓಡಿಸ್ಕೊಂಡ್ರು ಚೆನ್ನಿ ಇರುತ್ತಲ್ಲ. ಚೆನ್ನಿ ಹೆಂಗಾದ್ರೂ ಮಾಡಿ ಅಂದ್ರೆ ಮೋಸ ಮಾಡಲ್ಲ.
ಅದೇ ಫಸ್ಟ್ 2ನೇ ಸೀನಲ್ಲಿ ನೆಟ್ಗಿದ್ದೆ, ಆಮೇಲೆ ಹೋಗಿ ಕೋಟ್ಕೊಂಡ್ಬಂದ್ಬಿಟ್ಟಲ್ಲ, ಅದಕ್ಕೆ ಹಿಂಗ ಆಡಿಸ್ತಾ ಇದೆ ನಿನಗೆ. ನೋಡೋ, ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಜಾಗ ಖಾಲಿ ಮಾಡಿದ್ರೆ ಏನೇ ಮಾಡ್ತೀಯಾ? ಏನೇ ಮಾಡ್ತೀಯ ಅಂತನಾ? ಲೇ, ನಿನ್ ಏನ್ ಮಾಡ್ತೀನಿ ನೋಡ್ತಾ ಇಲ್ಲ. ಅಯ್ಯೋ, ಯಾರಾದ್ರೂ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡ್ರಪ್ಪ, ಅಯ್ಯೋ ಕಾಪಾಡ್ರಿ. ಯಾರು ಏನ್ ಮಾಡೋದು ಬರ್ಬೇಕಂತ ಹೆಂಗೆ? ಅಯ್ಯೋ ತಿಪ್ಪೆ, ಮಾಡ್ಬೇಕು ಅಂತ ಇದ್ದೆ, ಅದ್ರ ಬಗ್ಗೆ ತಿಳಿಸ್ಬಿಟ್ಟಿಯಲ್ಲೋ. ಲೇ, ನೀನ್ ಏನು ಮಾಡಿಲ್ವಾ ಇಷ್ಟೋ ತನಕ? ನಾನ್ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ವಾ? ನೋಡು, ಈ ಚೆನ್ನಿ ಸುದ್ದಿಗೆ ಏನಾದ್ರೂ ಬಂದ್ರೆ ಕೊಲೆ ಮಾಡ. ಚೆನ್ನಾಗಿ ನಿನ್ನ ಪ್ರೀತಿ ಪ್ರೀತಿ ಮಾಡ್ತಾರೆ, ಮರ್ಯಾದೆಯಿಂದ ಬಿಡ್ಬೇಕಲ್ಲ. ಇಲ್ಲ ಅಂದ್ರೆ ಮಗನೇ ಸಿಗ್ದು ತಗೊಂಡ್ಬಿಟ್ರಿ. ತಗೊಳಪ್ಪ, ಈ ನನ್ ಮಗನಿಂದ ಬಚಾವ್ ಮಾಡು ಅಂತಂದ್ರೆ ಈ ನನ್ ಮಗ ಬಂದು ಅಟ್ಕಾಯಿಸ್ಕೊಂಡ. ಅಯ್ಯೋ ನನ್ ಕೈ. ಅದು ಅಲ್ಲದೆ ಇವನು ಆಸ್ತಿ ಬೇರೆ ಭಾಗ ಮಾಡ್ಕೊಟ್ಟು ಬಿಡಕ್ಕಿವ. ಎತ್ತಕ್ಕೆ ಮುಕ್ಕಕ್ಕೆ ಎತ್ತುತ್ತಾನೆ, ಇವನೇನೆ ಮದುವೆ ಆದರಂತೆ. ಚೆನ್ನಿ ನನ್ನ ಪ್ರೀತಿ ಮಾಡ್ತಾಳೆ, ಅವಳ ತಲೆ ಕೆಡಿಸಿ ಗೊಬ್ಬರ ಮಾಡ್ಬೇಡ. ಮರ್ಯಾದಿಂದ ನಾನು ಪ್ರೀತಿನ ನನಗೆ ಬಿಡ್ಕೊಡು. ಇಲ್ಲ ಅಂದ್ರೆ ನೀವ್ ಎತ್ತರ ಗಟ ಅಂತ ಬಿಡ್ಬಿಡ್ತೀನಿ. ಮೊನ್ನೆ ಗೋಣಿ ಕೇಳಬೇಕು, ಎಣ್ಣೆ ಕುಡಿಕೆ ಬರಕ್ಕಿಲ್ವೇನೋ, ನನ್ನೇ ರಕ್ತ ಕುಡಿತೆ ನೀನು. ಚೆನ್ನಿ ನನ್ನ ಸಂಬಂಧ ಜನ್ಮದ ಅನುಬಂಧ. ಏನೇ ಚೆನ್ನಿ ನೀನು ನನ್ಗೆ ಅವ್ರು ಏನು ಅಂತ. ಚೆನ್ನಿ ನನ್ನ ಪ್ರೀತಿ ಮಾಡ್ತಾಳ. ಚೆನ್ನಿ ನೀ ನನ್ನವಳಾಗ್ಲೇಬೇಕು. ಚೆನ್ನಿ ನೀ ನನ್ನವಳಾಗ್ಬೇಕು. ಚೆನ್ನಿ ನೀ ನನ್ನವಳಾಗ್ಬೇಕು. ಚೆನ್ನಿ ನನ್ನನ್ನೇ ಮದುವೆ ಆಗ್ಬೇಕು. ನನ್ನನ್ನೇ ಮದುವೆ ಆಗ್ಬೇಕು. ಅಲ್ಲ ಕಂಡ್ರು, ಒಂದು ಹೆಣ್ಣಾಗಿ ಗಂಡನಾಗಿ ಕಿತ್ತಾಡ್ತಾ ಇದ್ರಲ್ಲ ಮುದವುಗಳ, ನಿಮ್ಗೆ ಏನ್ ಬಂದಿರೋದು ಅಂತ. ಹೆಣ್ಣಿನ ಈ ತರಲ್ಲೇ ಇಟ್ಕೊಂಡು ಎಳ್ದಾಡ್ಬಾರ್ದು. ಮೊದ್ಲು ಅವಳನ್ನ ಪ್ರೀತಿ ಮಾಡೋದನ್ನ ಕಲಿಬೇಕು, ಆಮೇಲೆ ಅವಳೇ ಹೊಲಿತಾಳೆ. ಅದನ್ನ ಬಿಟ್ಬಿಟ್ಟು ಉತ್ನಾಯಿಗಳ ಆಡ್ದಂಗ ಆಡ್ತಾವ್ರ ಆ ಕಡೆ. ಚೆನ್ನಿ
ಸಿಕ್ಕಿದ್ರೆ ಇವ್ರ ಮಗನ್ ತಿಪ್ಪ ಕರ್ಕೊಂಡು ನೀನು ಮುಡಿ ಕೊಡಿಸ್ತೀನಿಕಪ್ಪ. ನಾನು ಅಷ್ಟಪ್ಪ ಚೆನ್ನೈ ನನ್ನ ಪ್ರೀತಿ ನನಗೆ ಸಿಕ್ಬಿಟ್ರೆ ಆ ಚಾಮುಂಡೇಶ್ವರಿ ಕರ್ತ ತಗೊಂಡೋಗಿ ತಲೆನೇ ಕಡೆ ಹಾಕ್ಬಿಡ್ತೀನಿ ಕಣಪ್ಪ. ದೇವ್ರೆ ಯಾಕಪ್ಪ ಯಾಕೆ ನಮ್ಗಿಂತ ಕಷ್ಟ ಕೊಡ್ತಾ ಇದೀಯ? ನನ್ನ ಗಂಡ ಹೆಸರಿಗೆ ತಕ್ಕಂತೆ ಧರ್ಮವಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ರೆ ನ್ಯಾಯ ನೀತಿ ಪ್ರತಿಷ್ಠೆ ಅನ್ನೋದು ಅವರಲ್ಲಿ ತುಂಬಿದೆ. ಆದ್ರೆ ಪ್ರತಿನಿತ್ಯ ಅವ್ರ ಕಣ್ಣು ದಿನೇ ದಿನೇ ಮಂಚ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಲ್ಲ ಶಿವನೇ. ಸಲ ಸುಮ್ನೆ ಯಾಕೆ ದೇವ್ರ ನಿಂದಿಸ್ತೀಯ? ಅವನ್ ತಾನೇ ಏನ್ ಮಾಡ್ತಾನೆ? ಆ ಕರುಣಾಮಯಿಗೆ ನಮ್ ದಮ್ ಸಂಸಾರ ಆಗಿದ್ರೆ ನೋಡ್ಕೊತಾ ಇದ್ದ. ಆ ದೇವ್ರೆ ಸಾವಿರಾರು ಕೋಟಿ ಜೀವರಾಶಿಗಳನ್ನ ನೋಡ್ಕೊಂಡು ರಕ್ಷಿಸ್ಬೇಕು. ಅದ್ರಲ್ಲಿ ಆ ದೇವ್ರ ಕಣ್ಗೆ ನಾನ್ ಬಿದ್ದಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ನಮ್ಮ ಗ್ರಹಚಾರ. ಆ ದೇವ್ರ ತಾನೇ ಏನ್ ಮಾಡ್ತಾನೆ? ಒಟ್ಟಲ್ಲಿ ನಮ್ಮಂತರು ಈ ಭೂಮಿ ಮೇಲೆ ಬದುಕಿ ಬಾಧಿಸಲ್ಲ. ಬೇಗ ಶಿವನ ಪಾದ ಸೇರ್ಕೋಬೇಕು. ಬೇಡ ರೀ, ಹಾಗೆಲ್ಲ ಮಾತಾಡ್ಬೇಡಿ. ನೋಡಿ, ಇಷ್ಟು ದಿವಸ ನನ್ನನ್ನ ನೀವ್ ಸಾಕಿದ್ದೀರ. ಇನ್ನು ಮುಂದೆ ನಾನ್ ನಿಮ್ಮನ್ನ ದುಡ್ದು ಸಾಕ್ತೀನಿ ಅಂದ್ರೆ ನೋಡಿ ಬೇಜಾರಾಗ್ಬೇಡಿ ಅಂದ್ರೆ. ಸಹ ಈ ಪಾಪಿಗಳನ್ನ ಸಂಸ್ಬಿಡೆ ಸಂಸ್ಬಿಡು. ಮರ್ಯಾದ ದಿನಗಳಿಂದ ಒಂದಿನೂ ಸುಖವಾಗಿ ಪಾಲಿಸ್ಲಿಲ್ಲ. ಈ ಮನೆ ಪ್ರೇಸಿಗೋಸ್ಕರ ನಿನ್ನ ಬದುಕನ್ನೇ ಮುಡಿಪಾಗಿಟ್ಟೆ. ನಿನ್ನ ಸರ್ವಸ್ವವನ್ನೇ ದಾರೆ ಎರೆದೆ. ಆದ್ರೆ ಈ ನಿನ್ನ ಪಾಪಿ ಗಂಡ ನಿನ್ಗೆ ಯಾರು ಮಾಡ್ಕೊಡಕ್ಕಾಗಲಿಲ್ಲ. ಈ ಪಾಪಿ ಗಂಡನ ಸಂಸ್ಬಿಡು ಸಾಲ. ಈ ನಿನ್ನ ಗಂಡ ಕಣ್ಣು ಕಾಣದ ಕುರುಡು ಆಗುವಾಗ ಕಾಣಿಸುತ್ತೆ. ನನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರ್ಬಾರ್ದು ಸಾಲ. ಬದುಕಿರ್ಬಾರ್ದು ಸಾಲ. ನೋಡಿ, ಹಾಗೆಲ್ಲ ಆಡ್ಬೇಡ್ರಿ. ನೋಡಿ, ನಿಮ್ಗೆ ಏನು ಆಗಿಲ್ಲ. ಹಾಸ್ಪಿಟಲ್ ತೋರ್ಸಿದ್ರೆ ಎಲ್ಲ ಸರಿ ಆಗುತ್ತೆ. ವಿಶಾಲ್ಗೆ ಸ್ವಲ್ಪ ದುಡ್ಡಿಗೆ ಹೇಳಿದೀನಿ. ಅವನ ಹತ್ರ ಹಣ ಇಸ್ಕೊಂಡು ನಿಮ್ಗೆ ತೋರಿಸ್ತೀನಿ ಅಂದ್ರೆ